ಪ್ರತಿಯೊಂದು ಆಟ ಕೂಡ ಒಂದು ಪಾಠವನ್ನ ಕಲಿಸ್ತದೆ. ಯಾರೆಲ್ಲ ವರ್ಲ್ಡ್ ಕಪ್ ಫುಟ್ಬಾಲ್ ಅನ್ನ ನೀವು ಫಾಲೋ ಮಾಡ್ತೀರಾ, ಒಂದಲ್ಲ ಒಂದು ರೀತಿಯ ಪಾಠ ಪ್ರತಿದಿನ ನಮಗೆ ಕಲೀಲಿಕ್ಕೆ ಸಿಗ್ತದೆ. ಅದರಲ್ಲೂ ಕೂಡ ಒಂದು ವಿಶೇಷತೆ ಏನೆಂದ್ರೆ, ಕೇಪ್ ವರ್ದಿ ಎಂಬ ಒಂದು ಸ್ಮಾಲ್ ಐಲ್ಯಾಂಡ್ ದ್ವೀಪ, ಇಲ್ಲಿ ಇದರ ಜನಸಂಖ್ಯೆ ಕೇವಲ 5.5 ಲಕ್ಷ. ಫಸ್ಟ್ ಟೈಮ್ ಎವರ್ ಈ ಒಂದು ಐಲ್ಯಾಂಡ್ ಏನಿದೆ, ಕಂಟ್ರಿ ಏನಿದೆ, ಇದು ವರ್ಲ್ಡ್ ಕಪ್ ಫೈನಲ್ಸ್ಗೆ ಸೆಲೆಕ್ಟ್ ಆಗಿದೆ. ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಸೆಲೆಕ್ಟ್ ಆಗುವುದು, ಕ್ವಾಲಿಫೈ ಆಗುವುದು ಸಣ್ಣ ಮಾತಲ್ಲ. ಐಲ್ಯಾಂಡ್ ಒಂದು ಕ್ವಾಲಿಫೈ ಆಗಿದೆ ಅಂದ್ರೆ ಬಹಳ ದೊಡ್ಡ ನ್ಯೂಸ್. ಅಲ್ಲಿ ತನಕ ತುಂಬಾ ಜನರಿಗೆ ನಮಗೆ ಆ ಐಲ್ಯಾಂಡ್ನ ಹೆಸರೇ ಗೊತ್ತಿರಲಿಲ್ಲ. ಅದರಲ್ಲೂ ವಿಶೇಷವಾಗಿ 40 ಹರೆಯದ ಈ ಐಲ್ಯಾಂಡ್ನ, ಈ ಕಂಟ್ರಿಯ ಗೋಲ್ ಕೀಪರ್ ಒಂದು ಕೇವಲ 90 ನಿಮಿಷಗಳ ಅವಧಿಯಲ್ಲಿ ತನ್ನ ಕಂಪ್ಲೀಟ್ ಹಣೆ ಬರಹವನ್ನು ಚೇಂಜ್ ಮಾಡಿದ್ದಾರೆ. ಓವರ್ ನೈಟ್ ವರ್ಲ್ಡ್ ವೈಡ್ ಸೆನ್ಸೇಷನ್ ಅವರು ಆಗಿದ್ದಾರೆ. ಎಸ್, ವೊಜಿನಾ ಅಂತ ಇವರ ಹೆಸರು, ಆದರೆ ಒರಿಜಿನಲ್ ಹೆಸರು ಜೋಸಿಮಾರ್ ಜೋಸ್ ಇವೋರಾ ಡಯಸ್ ಅಂತ. 40 ಹರೆಯದಲ್ಲಿ ಇವರು ಇಷ್ಟು ಪಾಪ್ಯುಲರ್ ಆಗಿದ್ದಾರೆ. ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿದೆ, ಆ ಫುಟ್ಬಾಲ್ ಮ್ಯಾಚ್ ಶುರು ಆಗುವುದಕ್ಕಿಂತ ಮುಂಚೆ 50,000 ಫಾಲೋವರ್ಸ್ ಇದ್ದದ್ದು ವಿದಿನ್ 48 ಅವರ್ಸ್ 13 ಮಿಲಿಯನ್ ಅಂದರೆ 1,30,00,000 ಫಾಲೋವರ್ಸ್ ಅನ್ನ ಹೊಂದಿದೆ. ಹಾಗಾದ್ರೆ ಅವರು ಏನು ಮಾಡಿದ್ದಾರೆ? ಸ್ಪೇನ್ನಂತಹ ಒಂದು ಬಲಿಷ್ಠ ತಂಡಕ್ಕೆ ಒಂದೇ ಒಂದು ಗೋಲನ್ನು ಹೊಡಿಲಿಕ್ಕೆ ಅವರು ಬಿಡಲಿಲ್ಲ. ಮಾಡಿದ್ದಿಷ್ಟೇ, 7 ಗೋಲುಗಳನ್ನು ಅವರು ಸೇವ್ ಮಾಡಿ ಆ ಒಂದು ಕಂಟ್ರಿ, ಇಷ್ಟು ಸಣ್ಣ ಕಂಟ್ರಿ, ಇಷ್ಟು ವೀಕ್ ಟೀಮ್, ಆ ಮ್ಯಾಚನ್ನು ನಾನು ಕಂಪ್ಲೀಟ್ ನೋಡಿದ್ದೇನೆ. ಆಲ್ಮೋಸ್ಟ್ 80% ಟೈಮ್ ಫುಲ್ಲಿ ಡಾಮಿನೇಟ್ ಮಾಡಿದ್ದು ಸ್ಪೇನ್. ಅದರಲ್ಲಿ 7 ಬಾರಿ ಅವರಿಗೆ ಗೋಲ್ ಹೊಡೆಯುವ ಚಾನ್ಸ್ ಇತ್ತು. ಆ 7 ಬಾರಿ ಕೂಡ ಆ ಗೋಲನ್ನು ತಡೆ ಹಿಡಿದು ಈ 40 ಹರೆಯದ ಒಜಿನೋ ಅವರು ಒಂದು ವಿಶ್ವಕ್ಕೇ ಪರಿಚಯ ಆಗಿಬಿಟ್ರು. ಇದರಿಂದ ಬಹಳ ಒಂದು ಇಂಪಾರ್ಟೆಂಟ್ ಆದ ಲೆಸನನ್ನು ನಾವೆಲ್ಲರೂ ಈ ಆಟದಿಂದ ಮತ್ತು ಈ ಗೋಲ್ ಕೀಪರಿಂದ ನಮಗೆ ಕಲೀಲಿಕ್ಕಿದೆ. ಆ ಲೆಸನ್ ಏನೆಂದರೆ, ಸಕ್ಸಸ್ ಮನುಷ್ಯನಿಗೆ ಯಾವಾಗ ಸಿಗ್ತದಂತ ಹೇಳಲಿಕ್ಕೆ ಆಗೋದಿಲ್ಲ. ಬಹಳಷ್ಟು ಜನರು ನಾವು ಶಾರ್ಟ್ ಕಟ್ಟಾಗಿ ಇವತ್ತೇ 24 ಅವರ್ಸ್, 1 ವೀಕ್, ಫ್ಯೂ ಡೇಸಲ್ಲಿ ನಮಗೆ ಸಕ್ಸಸ್ ಸಿಗಬೇಕು ಅಂತ ನಾವು ಹೋರಾಡ್ತೇವೆ. ಒಂದು ವೇಳೆ ಸಕ್ಸಸ್ ಸಿಗದಿದ್ದರೆ ಎಲ್ಲವನ್ನೂ ಬಿಟ್ಟು ಓಡಿ ಹೋಗ್ತೇವೆ. ಆದರೆ ಈ ಒಂದು ಗೋಲ್ ಕೀಪರ್ ಪ್ರೊಫೆಷನಲ್ ಫುಟ್ಬಾಲ್ ಏನಿದೆ, ಡಿವಿಷನ್ 2 ಅಲ್ಲಿ ಅವರು ಆಡ್ತಿದ್ರು. ಅವರ ತಾಯಿಗೆ ಅವರ ವರ್ಲ್ಡ್ ಕಪ್ಪಲ್ಲಿ ಫುಟ್ಬಾಲ್ ನೋಡಬೇಕಂತ ಆಸೆ ಇತ್ತು, ಆದರೆ ಅವರ ಹತ್ರ ಹಣ ಇರಲಿಲ್ಲ. ಕೊನೆಗೆ ಕಣ್ಣೀರಿಟ್ಟು ಇಡೀ ವಿಶ್ವವೇ ನೋಡಿದಾಗ ಅಮೆರಿಕದ ಒಬ್ಬ ಡೆಮೊಕ್ರೆಟಿಕ್ MP ಏನಿದ್ದಾರೆ, ಅವರು ಈ ಒಜಿನೋ ಅವರ ತಾಯಿಯನ್ನು ಆ ಐಲ್ಯಾಂಡ್ನಿಂದ ವೀಸಾವನ್ನು ಮಾಡಿ, ಟಿಕೆಟ್ ಕೊಟ್ಟು, ಫ್ರೀ ಅಕೊಮಡೇಷನ್ ನೀಡಿ, ಸ್ಟೇಡಿಯಮ್ಗೆ ಕರೆತಂದು ನೆಕ್ಸ್ಟ್ ಮ್ಯಾಚಲ್ಲಿ ತನ್ನ ಮಗನ ಆಟವನ್ನು ನೋಡುವಂತಹ ಒಂದು ಸಂದರ್ಭವನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ನೋಡಿ, ಒಬ್ಬ ಮಗ ಸಾಧನೆ ಮಾಡಿದರೆ ತಾಯಿಗೆ ಇರುವ ಕೀರ್ತಿ ನೋಡಿ, ತಾಯಿಗೆ ಇರುವ ಗೌರವ, ಹೆಮ್ಮೆ ಮತ್ತು ಇಡೀ ವಿಶ್ವವು ಅಂತ ತಾಯಿಗೆ ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಇದನ್ನು ನಾವು ನೋಡಿ ಕಲಿಬೇಕು. ಪ್ರತಿಯೊಬ್ಬ ಯಂಗ್ಸ್ಟರ್ಸ್ ಇರಲಿ ಅಥವಾ ಪ್ರತಿಯೊಬ್ಬ ವ್ಯಕ್ತಿ ಇನ್ಕ್ಲೂಡಿಂಗ್ ಮೀ, ಇದರಿಂದ ಪಾಠ ಕಲಿಯುವಂಥದ್ದೇನೆಂದರೆ, ತಾಳ್ಮೆ ಇದ್ದರೆ ಯಶಸ್ಸು ಒಂದಲ್ಲ ಒಂದು ದಿನ ಬರ್ತದೆ. ಆದರೆ ಯಾವ ರೀತಿಯಲ್ಲಿ ಬರ್ತದೆ, ಎಷ್ಟು ಬೇಗ ಬರ್ತದೆ ಎಂದು ಹೇಳಲಿಕ್ಕೆ ಮಾತ್ರ ಕಷ್ಟ. ಒಂದು ವೇಳೆ ನೀವು ಯಾವುದಾದ್ರೂ ಒಂದು ಗೋಲನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಹೋಗ್ತೀರಾದರೆ ಈ ಕಡೆ ನೋಡಲಿಕ್ಕೆ ಹೋಗಬೇಡಿ. ನಿಮ್ಮ ಗೋಲ್ ಏನಿದೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಒಂದಲ್ಲ ಒಂದು ದಿನ ಯಶಸ್ಸು ನಿಮಗೆ ಆಗ್ತದೆ. ಈ ಸ್ಮಾಲ್ ಕಂಟ್ರಿಯ ಈ ಗೋಲ್ ಕೀಪರ್ ಎಟ್ ದ ಏಜ್ ಆಫ್ 40 ಇಷ್ಟು ದೊಡ್ಡ ಯಶಸ್ಸು ಅಂದರೆ ಸಹನೆಗೆ ಒಂದು ಸಿಕ್ಕಂತಹ ಒಂದು ಪ್ರಶಸ್ತಿ ಅಂತ ನಾವು ಹೇಳಬಹುದು. ಈ ಫುಟ್ಬಾಲ್ ಟೀಮಿಗೆ, ಅಂದರೆ ಈ ಕೇಪೆ ವರ್ದಿ ಕಂಟ್ರಿ ಏನಿದೆ, ಈ ಟೀಮಿಗೆ ಆಲ್ ದ ಬೆಸ್ಟ್ ಅಂತ ಹೇಳುವಂತಹ ಸಂದರ್ಭದಲ್ಲಿ ಇವರ ಈ ಒಂದು ಸಾಹಸ ನಮಗೆಲ್ಲರಿಗೂ ಮಾದರಿಯಾಗಲಿ, ಪಾಠವಾಗಲಿ. ಥ್ಯಾಂಕ್ ಯು.